ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಮತ್ತೊಮ್ಮೆ ದಿವಾಕರ್ ಸಂಪಾಜಿಯವರ ಯಕ್ಷ ಧ್ರುವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ. ನಮಸ್ಕಾರಗಳು ಸರ್. ಮೊನ್ನೆ ಒಂದಷ್ಟು ಮಾತುಕತೆಯನ್ನ ಮಾಡ್ತಾ ಇದ್ವಿ. ಹೌದು. ಈಗ ಒಂದು ಕೇಳೋದಾದ್ರೆ, ಯಕ್ಷಗಾನದಲ್ಲಿ ಇಬ್ಬರು ಜೋಡಿಗಳು, ಯಕ್ಷಗಾನದಲ್ಲಿ ದಿವಾಕರ್ ಸಂಪಾಜಿ ಮತ್ತು ಚಂದ್ರಶೇಖರ್ ಧರ್ಮಸ್ಥಳ. ಹೌದು. ನಿಮ್ಮ ಒಂದು ಇಬ್ಬರ ಒಡನಾಟದ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನಾನು ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿತಾ ಇರುವಾಗ ನನ್ನಿಂದ 1 ವರ್ಷ ಸೀನಿಯರ್ ಚಂದ್ರಶೇಖರ. ಅವನ ಮನೆಯು ಧರ್ಮಸ್ಥಳದಲ್ಲಿ ಇತ್ತು. ನಾವು ಕೇಂದ್ರದಲ್ಲಿ ಕಲಿತಾ ಇರುವಾಗಲೇ ಆವಾಗ ಕೇಂದ್ರಕ್ಕೆ ಬರ್ತಾ ಇದ್ದ. ಆವಾಗಲೇ ಇವ ಚಂದ್ರ ಧರ್ಮಸ್ಥಳ ಅಂತ ಪರಿಚಯ ಇತ್ತು ಅವನದ್ದು ನನಗೆ. ಅವ ಮತ್ತೆ ಬೇರೆ ಬೇರೆ ಮೇಳಕ್ಕೆ ಹೋಗಿ ಕರ್ನಾಟಕ ಮೇಳಕ್ಕೆ ಹೋದ ಅವ. ನಾನು ಧರ್ಮಸ್ಥಳ ಮೇಳದಲ್ಲಿದ್ದೆ. ನಾನು ಮತ್ತು ಅದೇ ಪಂಜ ಕಿರಾಣ ಅಂತ ಒಬ್ಬ ಇದ್ದ. ಅವ ನನ್ನಿಂದ ಸೀನಿಯರ್ ಅಲ್ಲಿ ಧರ್ಮಸ್ಥಳ ಮೇಳದಲ್ಲಿ. ಅವನಿಗೆ ನಾನು ಜೊತೆ ಅದ್ದು ಹೋಗಿ ಬಾಲಗೋಪಾಲ ವೇಷಕ್ಕೆ. ಅವಾಗ ಚಂದ್ರ ಧರ್ಮಸ್ಥಳ ಅವ ಇದರಲ್ಲಿದ್ದಾನೆ ಕರ್ನಾಟಕ ಮೇಳದಲ್ಲಿ ತುಳು ಪ್ರಸಂಗದಲ್ಲಿ. 1-2 ವರ್ಷ ಅದೇ ಬಾಲಗೋಪಾಲ ವೇಷ ಆದಾಗ ಕಿರಣ ಮೇಳ ಬಿಟ್ಟ, ನಾನು ಮುಖ್ಯ ವೇಷಕ್ಕೆ ಬಂದೆ. ಅದಾಗಿ ಧರ್ಮಸ್ಥಳ ಮೇಳ ಬಿಟ್ಟೆ ನಾನು. ಆಗ ಕರ್ನಾಟಕ ಮೇಳ ಅವನು ಚಂದ್ರನು ಬಿಟ್ಟು ಬೇರೆ ಬೇರೆ ಮೇಳಕ್ಕೆ ಯಾವುದಕ್ಕೆ ಹೋಗಿ ಇದು ಪುತ್ತೂರು ಮೇಳ ಅಂತ ಒಂದಾಗಿತ್ತು. ಆ ಮೇಳಕ್ಕೆಲ್ಲ ಹೋಗೋದು. ನಾನು ಧರ್ಮಸ್ಥಳ ಮೇಳದಲ್ಲಿ ಅದೇ ಹೇಳಿದಲ್ಲ, 3ನೇ ಪುಂಡವೇಶಕ್ಕೆ ಆಗುವಾಗ ನಮಗೆ ಬಹಳ ಆತ್ಮೀಯತೆ ಬೆಳೀತಾ ಇತ್ತು. ಅವನ ಹತ್ರ ಅಂದ್ರೆ ಅವನ ಮೇಳದ ಹತ್ರ ಹೋಗುದು, ಅವ ಇಲ್ಲಿಗೆ ಬಂದ್ರೆ ಹಾಗೆ ಪರಸ್ಪರ ಪರಿಚಯ ಆಗಿ ಆತ್ಮೀಯರಾಗಿದ್ದೆವು ನಾವು. ಅವಾಗ ಎಷ್ಟೋ ಸಲ ಅವನಲ್ಲಿ ಒಳ್ಳೆ ದುಡಿತಾ ಇದ್ದ, ನಾನು ಇಲ್ಲಿ ಒಳ್ಳೆ ದುಡಿತಾ ಇದ್ದೆ. ಕಿರಣನು ಹಾಗೆ, ಅವ ಬೇರೆ ಮೇಳಕ್ಕೆ ಹೋದ, ಕದ್ರಿ ಮೇಳ ಹೀಗೆ ಹೋದ. ಕರ್ನಾಟಕ ಹೋಗಿದ್ದವ ಇಲ್ಲಿಂದ, ಚಂದ್ರನಿಗೆ ಹೋಗಿ ಅಲ್ಲಿ ಜೊತಾಗಿದ್ದ. ಮತ್ತೆ ಅವ ಸ್ವಲ್ಪ ಶ್ರೀವೇಷದ ಒಟ್ಟಿಗೆ ಹೀಗೆ ಹೋದ ಕಿರಣ. ಇವ ಪುಂಡವೇಷದಲ್ಲಿದ್ದ, ಇವನು ಶ್ರೀವೇಷ ಮಾಡ್ತಾ ಇದ್ದ ಚಂದ್ರ, ಆದ್ರೆ ನಾನು ಮಾಡ್ತಾ ಇರ್ಲಿಲ್ಲ. ಮತ್ತೆ ಅದೇ ನಾನು ಎಡನೀರು ಅದೇ ಕುಂಟಾರ ಮೇಳಕ್ಕೆ ಹೋದಾಗ ಮತ್ತು ನಮಗೆ ಆತ್ಮೀಯತೆ ಇತ್ತು. ಆಗ 1-2 ಸಲ ಅವ ಹೇಳಿದ, ನೀನು ಬರ್ತೇನೆ ನಮ್ಮ ಮೇಳಕ್ಕೆ. ಒಮ್ಮೆ ಕೇಳಿದ್ದ, ಇಲ್ಲ ನಾನಂದ್ರೆ ಇದರಲ್ಲೇ ಇದ್ದೆ ಕುಂಟಾರಿನಲ್ಲಿ. ಮತ್ತೆ ಕುಂಟಾರ ಬಿಟ್ಟೆ. ಎಡನೀರಿಗೆ ನಾನು ಬರುವಾಗ ನನಗೆ ಜೊತೆ ಇಲ್ಲ ಯಾರು ಪುಂಡವೇಷಕ್ಕೆ, ಗೊತ್ತಾಯ್ತಾ. ಆವಾಗ ಇವನಿಗಲ್ಲಿ ಮೇಳ ಇಲ್ಲ, ಅಂದ್ರೆ ಕರ್ನಾಟಕ ಮೇಳ ಎಲ್ಲ ನಿಂತು ಕಾಲಮಿತಿ ಮೇಳ ಆಗಿ ಮತ್ತೆ ಅವ ಪುತ್ತೂರು ಮೇಳದಲ್ಲಿ ಇದ್ದಾನೆ. ಆವಾಗ ನಾನು ಅವನ ಹತ್ರ ಹೇಳಿದ್ದೆ, ನನಗೆ ಜೊತೆ ಆಗಬೇಕು, ಬಾ ಮಾರೆ ಬಾ ಅಂತ. ಆವಾಗ ಈ ಎಡನೀರು ಸ್ವಾಮಿಗಳ ಮೇಳ ಮಾಡುವಾಗಲೂ ನನಗೆ ಜೊತೆ ಯಾರು ಅಂತ ಹೇಳೋ ನಾನೇ ಅಲ್ಲಿ ಹೇಳಿದ್ದು. ನಮ್ಮದು ಯಜಮಾನರ ಹತ್ರ ಅಂದ್ರೆ ಶಾಂಭಟ್ರ ಮತ್ತು ಸ್ವಾಮಿಗಳ ಹತ್ರ ಸೂಚನೆ ಮಾಡಿದ್ದೆ, ಚಂದ್ರಶೇಖರ ಅಂತ ಇದ್ದಾನೆ, ಅವನನ್ನು ಕೇಳಿ ಅವನನ್ನು ಮಾಡಿ ಸರಿ ಆಗ್ತದೆ, ಜೊತೆ ಆಗ್ತದೆ ನಮಗೆ ಅಂತ. ಹಾಗೆ ಚಂದ್ರಶೇಖರ ಎಡನೀರಿಗೆ ಬಂದ. ಅಲ್ಲಿ ಜೊತೆ ಆದ್ದು ನಾವಿಬ್ರು. ಅದೊಂದು 2 ವರ್ಷ ಅದ್ಭುತವಾದ ನಮ್ಮ ಜೊತೆ. ಚಂಡಮುಂಡ್ರಾಗ್ಲಿ ಯಾವುದೇ ವೇಷ ಆಗ್ಲಿ, ಆವಾಗ ನಮ್ಮ ಜೊತೆ ಚಂಡಮುಂಡ್ರನ್ನು ಮೀರಿಸೋರು ಯಕ್ಷಗಾನದಲ್ಲಿ ಯಾರು ಇಲ್ಲ ಅಲ್ಲ. ಅದು ಈಗಲೂ ಇಲ್ಲ, ಯಾರು ಹೇಳ್ತಾರೆ ಯಾವಾಗಲೂ ಅಷ್ಟೆ. ಮತ್ತೆ ಅದನ್ನು ಎಷ್ಟೋ ಸಲ ನಾವು ಮಾಡಿ ತೋರಿಸಿದ್ದೇವೆ. ಹಾಗೆ ಅಲ್ಲಿಂದ ಮತ್ತೆ ನಾವು ಜೊತೆ. ಅದು ಎಡನೀರು ಮೇಳ ಡಿವೈಡ್ ಆದಾಗ ಅಂದ್ರೆ ಹೊಸನಗರಕ್ಕೆ ನಾನು ಬರುವಾಗ ಅವ ಎಡನೀರಲ್ಲಿ ಬಿಡ್ದ, ನಾನು ಆಗ ಮತ್ತೆ ಒಂದೊಂದಾಯ್ತು. ಆದ್ರೆ ಅಲ್ಲಿಂದ ಇವತ್ತಿನವರೆಗೆ ಮಳೆಗಾಲದಲ್ಲಿ ಎಲ್ಲಿಯಾದ್ರೂ ಯಕ್ಷಗಾನ ಆಗುದಿದ್ರೆ ನಮ್ಮದು ಜೊತೆ ವೇಷ ಹೆಚ್ಚಿನ ಕಡೆಯಲ್ಲಿ ಆಗ್ತದೆ. ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ, ಇಲ್ಲದಿದ್ರೆ ಎಲ್ಲಿ ಮಳೆಗಾಲದಲ್ಲಿ ನೋಡಿದ್ರು ಚಂದ್ರಶೇಖರ ದಿವಾಕರ ಜೊತೆ ಹಾಗಿತ್ತು. ಸರ್, ಈಗ ನೀವು ಉತ್ತಮ ಜೋಡಿಗಳೆಂದು ಪ್ರಸಿದ್ಧಿಯನ್ನ ಪಡೆದವರು. ಹೌದು. ಇನ್ನು ಮುಂದೆ ಭವಿಷ್ಯದಲ್ಲಿ ನಿಮ್ಮ ತರನೇ ಇಬ್ರು ಜೋಡಿಗಳಾಗಿ ಯಾರು ಬರ್ಬೋದು ಅಂತ ಹೇಳ್ತೀರಾ? ನನಗೆ ಪ್ರಾಮಾಣಿಕವಾಗಿ ಹೇಳುದು, ಜೋಡಿಗಳು ಅಂತ ಯಾರು ಕಾಣ್ತಾ ಇಲ್ಲ ಈಗ, ಯಾರು ಕಾಣ್ತಾ ಇಲ್ಲ. ಅಂದ್ರೆ ಎಲ್ಲಿ ಜೋಡಿಗಳು ಅಂತ ಬಿಟ್ಟು, ಇದು ಅತಿಶಯದಲ್ಲ, ಪುಂಡು ವೇಷಕ್ಕೆ ಸಮರ್ಥರಾಗಿ ತಯಾರಾಗುವವರು ಯಾರು ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಬಹುಶಃ ಅವರಲ್ಲ ಕಾರಣ. ಒಂದು ಈಗ ಈ ಯೂಟ್ಯೂಬ್ ನೋಡಿ ವೇಷ ಮಾಡುವುದು, ಗೊತ್ತಾಯ್ತಲ್ಲ. ಮತ್ತೆ ಇವತ್ತು ಕಲಿತು ನಾಳೆ ಅಭಿಮನ್ಯು ಆಗುವುದು, ಅದೆಲ್ಲ ಆ ದಿನಕ್ಕೆ ಮಾತ್ರ ಸರಿಯಲ್ಲದು. ಇಂಥ ಸಾಧನೆ ಮಾಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಈಗ ನಾನು ಹೇಳಿದಾಗೆ ನಾವೆಲ್ಲ ಒಂದು 10-15 ವರ್ಷ ನಿರಂತರ ಅಭ್ಯಾಸ ಮಾಡಿ ಪುಂಡುವೇಷಗಳಾದ್ದು. ಕೆಲವು ಈಗ 15 ದಿವಸದಲ್ಲಿ ಅಭಿಮನ್ಯು ಮಾಡುವವರಿದ್ದಾರೆ. ನಾನು 15 ವರ್ಷ ಕಳೆದು ಅಭಿಮನ್ಯು ಮಾಡಿದವ. ಈಗ ಚಂದ್ರನಾದ್ರೂ ಅಷ್ಟೇ, ಅವ ಈಗ ಅಭಿಮನ್ಯು ಇದೆಲ್ಲ ಮಾಡಿದ್ದದೆ ಇಲ್ಲಿಗೆ ಬಂದ ಮೇಲೆ ಮಾಡ್ಲಿಕ್ಕೆ ಶುರು ಮಾಡಿದ್ದವ. ಮೊದಲು ತುಳು ಪ್ರಸಂಗದಲ್ಲಿ ಇದ್ದದ್ದು. ಹಾಗೆ ಅದನ್ನ ಮತ್ತೆ ಯಾಕೋ ಮನೋಧರ್ಮ ನನ್ನದ್ದು ಮತ್ತೆ ಒಂದೇ ರೀತಿ ಇತ್ತು. ಸ್ವಲ್ಪ ರೂಪದಲ್ಲಿಯೂ ನಾವು ಸಾಧಾರಣ ಹೊಂದಾಣಿಕೆ, ಒಂದು ಅಣ್ಣ ತಮ್ಮಂದಿರಾಗೆ ಕಾಣ್ತಾ ಇದ್ದೆವು. ಕುಶಲವರು ಮಾಡಿದ್ರೆ ನಾವು ಹಾಗೆ ಅಣ್ಣ ತಮ್ಮಂದಿರಾಗೆ ಕಾಣ್ತೇವೆ. ಅಂತ ಜೊತೆಗಳು ಈಗ ಯಾವ ಮೇಳದಲ್ಲಿ ಇಲ್ಲ. ಇದ್ರು ಒಬ್ಬೊಬ್ರು ಇರ್ತಾರೆ, ಅವ್ರಿಗೆ ಜೊತೆ ಅಂತ ಇರುವುದಿಲ್ಲ. ಹಾಗೆ ನಾವು ಜೊತೆಯಾಗಿ ಒಂದು ಮೇಳದಲ್ಲಿ ಇದ್ದದ್ದು ಎಲ್ಲಾ ಪ್ರೇಕ್ಷಕರಿಗೆ ಅದೊಂದು ನೋಟೆಡ್ ಆಯ್ತು. ಮತ್ತೆ ಒಂದೇ ರೀತಿ ಕೆಲಸ ಮಾಡ್ತಾ ಇದ್ದೆವು. ಸ್ಪರ್ಧೆ ಇತ್ತು ನಮ್ಮಲ್ಲಿ. ಸ್ಪರ್ಧೆ ಅಂದ್ರೆ ಸ್ಪರ್ಧಾ ಮನೋಭಾವ ಅಲ್ಲ, ಅಲ್ಲಿ ರಂಗದಲ್ಲಿ ಸ್ಪರ್ಧೆ ನಡೀತಾ ಇತ್ತು. ನಾನು ಬಿಡ್ಲಿಕ್ಕಿಲ್ಲ, ಅವನು ಬಿಡ್ಲಿಕ್ಕಿಲ್ಲ ಅಂತ. ಅದೊಂದು ನೋಡಿ, ಸಂಪಾಜ ಯಕ್ಷೋತ್ಸವದಲ್ಲಿ ಒಂದು ದಾಖಲೆ ಮಾಡಿದ್ದೇವೆ ನಾವು. ಅವತ್ತೊಂದು 30-32 ನಿಮಿಷ ತಿರುಗಿ ಅದೊಂದು ದಾಖಲೆಯಾಗಿ ಉಳಿದಿದೆ ಅದು. ಹಾಗೆ
ನಿಮ್ಮ ಪಯಣದಲ್ಲಿ ಒಂದು ತಿರುವನ್ನ ಕೊಟ್ಟಂತಹ ಪಾತ್ರ ಇದ್ರೆ ಅಭಿಮನ್ಯು. ಅಭಿಮನ್ಯು, ಅಶ್ವತ್ಥಾಮ ಹ. ಮತ್ತೆ ಲವಕುಶ, ಇದೆಲ್ಲ ನನ್ನ ಬದುಕಿನಲ್ಲಿ ಕೊಟ್ಟಂತ ತಿರುವು. ಈ ಒಂದು ಪಾತ್ರಗಳಲ್ಲಿ ನೀವು ಕಂಡುಕೊಂಡಂತಹ ವೈಶಿಷ್ಟ್ಯತೆಗಳನ್ನ ಹೇಳುತ್ತಾದ್ರೆ ಸರ್? ಅಲ್ಲ, ನನಗೆ ಅದೇ ನಾನು ಹೊಸನಗರ ಮೇಳಕ್ಕೆ ಅಲ್ಲ ಎಡನೀರು ಮೇಳದಲ್ಲಿ ಹ. ನನಗೆ ಅಭಿಮನ್ಯು ಪಾತ್ರ ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ಆವಾಗಲೇ ದುಡಿಬೇಕು, ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇತ್ತು. ಎಷ್ಟು ಕೂಡ್ತದೆ ಅಷ್ಟು ಕುಣಿತಾ ಇದ್ದೆ. ಮತ್ತೆ ಅಭಿಮನ್ಯು ಪಾತ್ರದಲ್ಲಿ ಎಲ್ಲ ಉಂಟು. ಹ. ಅದರಲ್ಲಿ ವೀರರಸ ಉಂಟು, ಕರುಣಾರಸ ಉಂಟು, ಸಾಧಾರಣ ಎಲ್ಲ ರಸಗಳಲ್ಲಿ ಆ ಪಾತ್ರವನ್ನು ಕಾಣಿಸಿಕೊಡ್ಲಿಕ್ಕೆ ಆಗ್ತದೆ ಅಂತ. ಹಾಗೆಂತೇಳಿ ಅಷ್ಟೇ ಅದಕ್ಕೆ ಆ ವ್ಯಕ್ತಿಗೆ ಇದು ಬೇಕು, ಅದು ಸಾಮಾನ್ಯದಲ್ಲ. ಅಭಿಮನ್ಯು ಯಕ್ಷಗಾನದಲ್ಲಿ ಮಾಡಿ ಅದನ್ನು ಪಾಸ್ ಮಾಡಿದ್ರೆ ಮತ್ತೆ ಅವ ಯಕ್ಷಗಾನದಲ್ಲಿ ಯಾವ ಪುಂಡು ವೇಷವನ್ನು ಮಾಡಬಹುದು ಅಂತ ಲೆಕ್ಕ. ಹಾಗೆ ಸುಧನ್ವನ ಹಾಗೆ ಸುಧನ್ವ ಮಾಡಿದ್ರೆ ಹಾಗೆ ಅದರಲ್ಲಿ ಎಲ್ಲಾ ರಸಗಳು ಬರ್ತವೆ. ಅದನ್ನು ಮಾಡಿ ಅವ ಮೇಲೆ ಬಿದ್ದಂತಂದ್ರೆ ಮತ್ತೆ ಯಾವ ವೇಷ ಮಾಡೋದಕ್ಕೆ ಹೆದರಿಕಿಲ್ಲ ಅವನಿಗೆ ಅಂತ ಲೆಕ್ಕ. ಅದೇ ನನಗೆ ಸಮರ್ಥವಾಗಿ ಅಭಿಮನ್ಯು, ರಕ್ತರಾತ್ರಿ ಅಶ್ವತ್ಥಾಮ, ಇಂದ್ರಿಯಿತು ಕಾಳಗದ ಲಕ್ಷ್ಮಣ ಆಗಿರ್ಲಿ, ಕುಶಲವದ ಲವನಾಗ್ಲಿ ಕುಶನಾಗ್ಲಿ, ಇದೆಲ್ಲ ಪರಿಪೂರ್ಣವಾಗಿ ನನಗೆ ಆ ಮೇಳದಲ್ಲಿ ಸಿಕ್ಕಿತ್ತು ಅಂತ ಅವಕಾಶಗಳು. ನಾನೇ ಮಾಡ್ತಾ ಇದ್ದದ್ದು ಅದೇ ದೇವಮತ್ವ ಅಂದ್ರೆ ನಾನು ಚಂದ್ರ ಚಂಡಮಂಡರು. ಹಾಗೆ ಈಗ ಭಾರತ ರತ್ನ ಅಂತ ಒಂದು ಪ್ರಸಂಗ ಆಗ್ತಾ ಇತ್ತು. ಅಭಿಮನ್ಯು ಕಾಳಾಗುದು ನನ್ನದ್ದಾದ್ರೆ ಕನಕಾಂಗಿ ಕಲ್ಯಾಣದ್ದು ಅವನದ್ದು ಅಭಿಮನ್ಯು ಆಗ್ತಾ ಇತ್ತು. ಹಾಗೆ ಅದು ಅಲ್ಲಿಂದ ತಿರುವು, ಅಲ್ಲಿಂದಲೇ ನೋಟೆಡ್ ನಾನು. ಅಭಿಮನ್ಯು ಅಂದ್ರೆ ದಿವಾಕರ, ಅಶ್ವತ್ಥಾಮ ಅಂದ್ರೆ ದಿವಾಕರ, ಲಕ್ಷ್ಮಣ ಅಂದ್ರೆ ದಿವಾಕರ, ನೋಟೆಡ್ ಆದ ಅಲ್ಲಿಂದ ನಮ್ಮ ಎಡನೀರು ಮೇಳದಿಂದ. ಸರ್, ಈಗ ಒಂದು ಯಕ್ಷಗಾನದಲ್ಲಿ ನಿಮ್ಗೆ ಆಸಕ್ತಿ ಇದ್ದು ನಿಮ್ಗೆ ಒಂದು ಇಲ್ಲಿ ತನಕ ಲಭಿಸದ ವೇಷ ಅಂತ ಇದ್ರೆ ಯಾವುದು? ಇಲ್ಲ, ಎಲ್ಲ ವೇಷಗಳು ಸಿಕ್ಕಿದೆ ನನಗೆ. ಇನ್ನು ನಾನು ಮಾಡ್ಲಿಕ್ಕೆ ಇಲ್ಲ ಇಂಥದ್ದೊಂದು ವೇಷ ನನಗೆ ಸಿಗಬೇಕಿತ್ತು ಅಂತ ಹೇಳೋದು ಯಾವುದಿಲ್ಲ. ಎಲ್ಲ ವೇಷಗಳು ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನನಗೆ ವೇಷಗಳು ಸಿಕ್ಕಿದೆ. ಮತ್ತೆ ಅದಕ್ಕೆ ಕಾರಣ ನನ್ನ ಮೇಳದ ಯಜಮಾನರು, ನನ್ನ ಬಗ್ಗೆ ಇರುವ ಅಭಿಮಾನ, ಪ್ರೀತಿಯವರಿಗೆ. ಅಂದ್ರೆ ನಾನು ಹಾಗೆ ಕೊಟ್ಟ ಪಾತ್ರವನ್ನು ರಂಗದಲ್ಲಿ ಯಾವುದೇ ಒಂದು ಇದಿಲ್ಲದೆ ನಿರ್ವಹಿಸ್ತೇನೆ, ಇಷ್ಟರವರೆಗೆ ನಿರ್ವಹಿಸಿದ್ದೇನೆ. ಹಾಗೆ ಸರ್, ಇತ್ತೀಚೆಗೆ ನಡೆದಂತ ಒಂದು ಕಾರ್ಯಕ್ರಮ, ನಿಮ್ಮ ಒಂದು ಕಾರ್ಯಕ್ರಮ ಅಭಿನಂದನಾ ಸಮಾರಂಭ, ಯಕ್ಷ ದಿವಾಕರನ್ನ ಅನ್ನುವಂತಹ ಒಂದು ಕಾರ್ಯಕ್ರಮ, ಇದಕ್ಕೆ ಇದ್ರ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಯಾರು ಸಹಕಾರ ಕೊಟ್ಟರು? ಅಂದ್ರೆ ಕೆಲವು ಅಂದ್ರೆ ಇಷ್ಟು ವರ್ಷ ದುಡ್ದದಕ್ಕೆ ಕೆಲವರು ಅವರವರೇ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಚಂದ್ರಶೇಖರ ಒಂದು 25 ವರ್ಷ ಆಗೋ ರಜತ ಸಂಭ್ರಮ ಅಂತ ಮಾಡಿದ್ದಾರೆ. ಆಮೇಲೆ ಅಮ್ಮುಂಜೆ ಮೋಹನವರು ಹಾಗೆ ಇದು ಅಮ್ಮುಂಜೆ ಪರ್ವಾಯನ ಮಾಡಿದ್ದಾರೆ ಕಟೀಲ್ನಲ್ಲಿ. ಅದು ನಾವು ಸಾಧಾರಣ ಅಮ್ಮುಂಜೆನೂ ಹಾಗೆ ನಮ್ಮ ಹಾಗೆ ಪುಂಡುವೇಷ ಈಗ ಹೇಳಿದ್ರೆ ಈಗಿನ ಇದರಲ್ಲಿ ನಾವು ಸೀನಿಯರ್ ಪುಂಡುವೇಷಧಾರಿಗಳು ಅಂತ ಲೆಕ್ಕ. ಅಮ್ಮುಂಜೆ ಹಾಗೆ ಒಳ್ಳೆ ಪುಂಡುವೇಷಧಾರಿ, ಚಂದ್ರ, ನಾನು 3 ಜನ. ಅವರದಿಬ್ಬರದ ಕಾರ್ಯಕ್ರಮ ಆಗಿದೆ 25ನೇ ವರ್ಷ ತಿರುಗಾಟದಲ್ಲಿ. ನಾನು ಮಾಡಲಿಲ್ಲ. ಅಂದ್ರೆ ನನಗೆ ಅಂದ್ರೆ ನಾನಾಗಿ ಇಳಿಯುವಂತ ಒಂದು ನನಗೆ ಮಾಡಬೇಕು, ಇನ್ನೊಬ್ಬರ ಹತ್ರ ಕೇಳಬೇಕಂದ್ರೆ ಅದನ್ನು ಸಂಘಟಿಸಬೇಕು. ಒಂದು ಕಾರ್ಯಕ್ರಮ ಸಂಘಟನೆ ಮಾಡುವುದು ಕೂಡ ನನ್ನಿಂದ ಕಷ್ಟ. ನನಗೆ ಆ ತಾಳ್ಮೆ, ನಾನು ಹೇಳಿದಲ್ಲ, ತಾಳ್ಮೆ ಇಲ್ಲ. ಮತ್ತೆ ಸ್ವಲ್ಪ ಸ್ವಾಭಿಮಾನ, ಅಂದ್ರೆ ಮಾಡಿದವರಿಗೆ ಸ್ವಾಭಿಮಾನ ಇಲ್ಲ ಅಂತ ಹೇಳಿದ್ದಲ್ಲ, ಅಂದ್ರೆ ಜನಗಳ ಹತ್ರ ನಾನು ಮಾತಾಡೋದು, ಇನ್ನೊಬ್ಬ ಅಟ್ಯಾಚ್ಮೆಂಟ್ ಆಗೋದು ಬಹಳ ಕಡಿಮೆ. ಅದಕ್ಕಾಗಿ ಕೆಲವು ನನಗೆ ಅಭಿಮಾನಿಗಳು ಕಡಿಮೆ ಅಂತ ಹೇಳ್ತಾರೆ. ಆದ್ರೆ ಇದ್ದ ಅಭಿಮಾನಿಗಳು ಬಹಳ ಗಟ್ಟಿ ನನಗೆ. ಅಂಥದ್ರಲ್ಲಿ ಈಗ ಉದಯ ಕೈರಂಗಾಳ ಅಂತ ಹೇಳುವ ನನ್ನ ಆತ್ಮೀಯ ಜೀವದ ಗೆಳೆಯ ಅಂತ ಲೆಕ್ಕ, ಬಹಳ ಬಾಲ್ಯದಿಂದಲೇ ಯಕ್ಷಗಾನ ಅಂತ ಹೇಳಿದ್ರೆ ನಾನು ಅಂತ ಹೇಳಿದ್ರೆ ಯಕ್ಷಗಾನ, ಅದು ಬಿಟ್ಟರೆ ಅವನಿಗೆ ಬೇರೆ ಪ್ರಪಂಚ ಇಲ್ಲ. ಅವನ ಮನೆಯವರು ಕೂಡ, ಅವನ ತಂದೆ ತಾಯಿ, ಅವನ ಎಲ್ಲ ಫ್ಯಾಮಿಲಿ, ಅವರ ಮನೆಯವರಲ್ಲಿ ಒಬ್ಬ ನಾನು. ಅವನಿಗೆ ಒಂದು ಆಲೋಚನೆ ಇತ್ತು, ದಿವಾಕರಣ ಕಾರ್ಯಕ್ರಮವನ್ನು ನಾನು ಮಾಡಿಸ್ತೇನೆ ಅಂತ. ಈಗ ನಾನಾಗಿ ಮಾಡ್ಲಿಲ್ಲಲ್ಲ. 26 ಆಯ್ತು, 27 ಆಯ್ತು, 30 ಆಯ್ತು, 31 ಆಯ್ತು, 30 ಇಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳಿದೆ. ನನ್ನ ಹತ್ರ ಹೇಳಿದೆ, ಮಾಡು ಇಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳಿದೆ. ಅದನ್ನ ನಾವು ಮಾಡ್ತೇವೆ ಅಂತ. ಹಾಗೆ ಅವನ ಇದರಲ್ಲಿ ಅದು ಹೊರಟದ್ದು. ಅದಕ್ಕೆ ಬೆಂಬಲಿಗರಾಗಿ ಅಂದ್ರೆ ಅದಕ್ಕೆ ಪ್ರೋತ್ಸಾಹ ನನ್ನ ಮೇಳದ ಯಜಮಾನರು, ದನಿಗಳು, ಬಹುಶಃ ಅವರಿಗೂ ಖಂಡಿತು ಅಂತ ಕಾಣ್ತದೆ, ಒಂದು ಆದ್ರೆ ಒಳ್ಳೆಯದು ಅಂತ ಅವರು ಹೇಳಿದ್ರು. ಅವನ ಹತ್ರ ಮಾಡು ಮಾರಾಯ ನಾನಿದ್ದೇನೆ ಅಂತ. ಅದಕ್ಕೆ ಮತ್ತೆ ಕೆಲವು ಮಂದಿ, ತುಂಬಾ ಜನ ನನ್ನ ಅಭಿಮಾನಿಗಳೆಲ್ಲ ಬೆಂಬಲ ಕೊಟ್ಟು, ಕೆಲವು ಮಾಡಬೇಕು, ಮಾಡುವ, ನಾವಿದ್ದೇವೆ ಅಂತ. ಹಾಗೆ ತುಂಬಾ ಜನ ಒಂದು ಸೇರಿ ಅದಕ್ಕೊಂದು ಕಮಿಟಿ ಅಂತ ಆಗಿ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮ ಮೊನ್ನೆ ಅಷ್ಟು ಯಶಸ್ವಿ ಆಗುವುದಕ್ಕೆ ತುಂಬಾ ಜನದ ಶ್ರಮ ಉಂಟು ಅದರಲ್ಲಿ. ಅಂದ್ರೆ ನಾನು ಮೊನ್ನೆ ಅಲ್ಲಿ ವೇದಿಕೆಯಲ್ಲಿ ಕೆಲವು ಮಂದಿಯನ್ನು ಹೇಳಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಸಮಯ, ಸಂದರ್ಭ, ಮತ್ತೆ ದೀರ್ಘವಾದಂತ ನಮ್ಮ ಭಾಷಣ ಅಂತ ಆಗುವಾಗ ಸಮಸ್ಯೆ, ಹಾಗೆ ಹೇಳಿಲ್ಲ. ಆದ್ರೆ ಈಗ ಸಿಕ್ಕಿದ ಅವಕಾಶದಲ್ಲಿ ನಾನು ಹೇಳಬೇಕಾಗ್ತದೆ ಅದನ್ನು. ಅಂದ್ರೆ ಅದೇ ಒಂದು ಉದಯ ಕೈರಂಗಳ ಅವರ ಮನೆಯವರು, ಅಂದ್ರೆ ಅವರ ಹೆಸರು ಗೋಪಾಲಕೃಷ್ಣ ಅಂತ, ನಾವು ಆತ್ಮೀಯತೆಯಲ್ಲಿ ಕೆಲವರು ಉದಯ ಕೈರಂಗಳ ಅಂತ ಕರೆಯುವವರನ್ನು, ಮತ್ತೆ ಅವರ ತಂದೆ ಸೂರ್ಯನಾರಾಯಣ ಭಟ್ ಕೈರಂಗಳ ಅಂತ ಹೇಳಿ. ಆಮೇಲೆ ಆ ಕಾರ್ಯಕ್ರಮ ಅಂದ್ರೆ ಅವತ್ತು ಅಷ್ಟು ಶಿಸ್ತುಬದ್ಧವಾಗಿ ಆಗುವುದಕ್ಕೆ ಮೂಲ ಕಾರಣ ಡಾಕ್ಟರ್ ವಿದ್ಯಾ ಕೋಳಿರವರು. ಅಂದ್ರೆ ನನ್ನ ಕೋಳಿಯೂರು ರಾಮಚಂದ್ರಾಯರ ಮಗಳು, ನನ್ನ ಗುರುಗಳ ಮಗಳು ಅವರು ನನ್ನ ವೇಷವನ್ನು ನೋಡಿ ಮೆಚ್ಚಿಕೊಂಡವರೇ. ಅವರಿಗೂ ಇತ್ತು ದಿವಾಕರನಿಗೊಂದು ಇಂಥದ್ದಾಗಬೇಕು.
ಅದಕ್ಕೆ ಪರಿಪೂರ್ಣವಾದಂಥ ಆ ಎಲ್ಲ ಕಾರ್ಯಕ್ರಮದಲ್ಲಿ ಅಷ್ಟೆಲ್ಲ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ಅಂದರೆ ಇನ್ವಿಟೇಷನ್ ಇಂದ ತೊಡಗಿ ಆಗಲಿ, ಅಲ್ಲಿ ಆ ವೇದಿಕೆ ಆಗಲಿ, ಮತ್ತು ಕಾರ್ಯಕ್ರಮದ ಮೊಮೆಂಟ್ಗಳಾಗಲಿ ಹೇಗೆ ಆಗಬೇಕು, ಅದು ಹೀಗೆ ಇರಬೇಕು ಎಲ್ಲ ನಿರ್ಧಾರ ಮಾಡಿ ಸಂಪೂರ್ಣ ಆ ಕಾರ್ಯಕ್ರಮ ಮುಗುವಲ್ಲಿವರೆಗೆ ಹಗಲು ಇರುಳು ಅಂತ ದುಡಿದವರು ವಿದ್ಯಾ ಕೋಳಿರವರು. ಅವರಿಗೆ ನಿಜವಾಗಿ ಈ ವೇದಿಕೆಯಿಂದ ನಾನು ಅಭಿನಂದನೆ ಮತ್ತು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಆಮೇಲೆ ಅನನ್ಯ ಪೀಡಿಸಿನವರು, ಅವರು ಯಕ್ಷಗಾನ ಗೊತ್ತಿದೆ ಅವರಿಗೆ, ಅಂದರೆ ಯಕ್ಷಗಾನ ಅವರ ಅಂದರೆ ಹಿರಿಯರು ಯಕ್ಷಗಾನದಲ್ಲಿ ಇದ್ದವರು, ಆದರೆ ನನಗೆಲ್ಲ ಅಷ್ಟು ಪರಿಚಯ ಇದ್ದವರಲ್ಲ. ಆದರೂ ನಮ್ಮ ಕಮಿಟಿಯವರು ನೀವು ಅಧ್ಯಕ್ಷರಾಗಬೇಕು ಅಂತ ಈ ಉದಯನವರು ದನಿಗಳೆಲ್ಲ ಕೇಳಿಕೊಂಡು ಒಪ್ಪಿಕೊಂಡು, ಪಾಪ ಅವರು ಎಲ್ಲಿಯೋ ಹುಬ್ಬಳ್ಳಿಯಲ್ಲಿ ನನ್ನನ್ನು ಪೀಡಿಸಿನ ಮಾಲಕರವರು, ಅವರು ಹಾಗೆ ಅಧ್ಯಕ್ಷರಾಗಿ ಈ ನಮ್ಮ ಇದಕ್ಕೆ ಸೇರಿದ್ದಾರೆ. ಅದಕ್ಕೊಂದು ಕಮಿಟಿ ಅಂತ ಆಯಿತು. ಮತ್ತು ತುಂಬ ಜನ ಇದ್ದಾರೆ. ಪ್ರಸಾದ್ ಸವಣೂರು, ಅವನು ತುಂಬ ಕೆಲಸ ಪ್ರಚಾರ ಸಮಿತಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ದಾನೆ. ಪ್ರಮೋದ ತಂತ್ರಿಗಳು ಅಂತ ಅವರು ಬಂದ ಉಡುಪಿಯವರು, ಅವರೆಲ್ಲ ಇದರಲ್ಲಿ ಸೇರಿಕೊಂಡು, ಆಮೇಲೆ ಪ್ರಶಾಂತ್ ಮುಚ್ಚೂರು ಅಂತ ಅವರು ಇದ್ದಾರೆ. ತುಂಬ ಜನ, ಒಬ್ಬೊಬ್ಬರಲ್ಲ, ಅದಕ್ಕೆ ಒಂದು ಕಮಿಟಿ ಅಂತ ಇತ್ತು, ಅವರಿವರು ಅಂತ ಹೇಳೋದಲ್ಲ. ಮತ್ತು ಇದು ಎಲ್ಲರೂ ಪ್ರತಿಯೊಬ್ಬರು, ಈಗ ದಿನಕರ ಭಟ್ರು ಮಾವೆ ಅಂತ ಹೇಳಿದ್ದಾರೆ, ಅವರು ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ನಾನಿದ್ದೇನೆ ಮಾಡುವ ಅಂತ. ಮತ್ತು ಧನ ಸಹ, ಅಂದರೆ ಈಗ ಒಂದು ಕಾರ್ಯಕ್ರಮ ಮಾಡುವುದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಖರ್ಚು ವೆಚ್ಚಗಳು ತುಂಬ ಇರ್ತದೆ, ಎಷ್ಟೋ ಲಕ್ಷ ಖರ್ಚಿರ್ತದೆ ಇಂಥ ಕಾರ್ಯಕ್ರಮ ಆಗಬೇಕು. ಮತ್ತು ಕಾರ್ಯಕ್ರಮ ಆದ ಮೇಲೆ ಅದೊಂದು ಸಾರ್ಥಕತೆ ಆಗಬೇಕು. ನನ್ನ ದೃಷ್ಟಿ ಅದೇ ಇತ್ತು ಅಂತ, ಇವ್ರಿಗೆ ಅದೇ ಇತ್ತು. ಆದರೆ ಇಷ್ಟರವರೆಗೆ ಯಾರ್ದು ಆಗಿರಬಾರ್ದು, ಅಂಥದ್ದೊಂದು ಮಾಡಬೇಕು ಅಂತ ನನಗದಿತ್ತು. ಆದರೆ ನನಗದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿಲ್ಲದ ಕಾರಣ ನಾನು ಮಾಡದ್ದು. ಅದನ್ನು ಮೊನ್ನೆ ಇವರು ಮಾಡಿದ್ರು ವ್ಯವಸ್ಥಿತ. ಅದಕ್ಕೆ ಎಲ್ಲ ನನ್ನ ಅಭಿಮಾನಿಗಳು, ಯಕ್ಷಾಭಿಮಾನಿಗಳು ಎಲ್ಲರೂ ಅದಕ್ಕೆ ಕೊಡಬೇಕಾದ ಧನ ಸಹಾಯವನ್ನು ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಮತ್ತು ಎಡನೀರು ಸ್ವಾಮಿಗಳು ಆಶೀರ್ವಚನ ಮಾಡಲಿಕ್ಕೆ ಬರಬೇಕು ಅಂತ ಕೇಳಿಕೊಂಡು ಬಂದಿದ್ದಾರೆ, ಆಶೀರ್ವಚನ ಮಾಡಿದ್ದಾರೆ. ಅವರು ಕೂಡ ಒಡಿಯೂರು ಸ್ವಾಮಿಗಳು ಮತ್ತು ಬಾರ್ಕೂರು ಸಂಸ್ಥಾನದ ಸ್ವಾಮಿಗಳು ಎಲ್ಲ ಬಂದಿದ್ದಾರೆ. ಮತ್ತು ರಾಜಕೀಯ ವ್ಯಕ್ತಿಗಳು, ಯುಟಿಕಾದರು, ಆಮೇಲೆ ನಮ್ಮ ಇವರು ವೇದವಾಸ ಕ್ಯಾಮತ್ ಎಲ್ಲ, ಯಾರು ಎಲ್ಲ ನಾವು ಅಲ್ಲಿಗೆ ಅವರನ್ನು ಆಹ್ವಾನಿಸಿದ್ದೇವೆ, ಯಾರೂ ತಪ್ಪದೆ. ಪಟ್ಲ ಸತೀಶ್ ಶೆಟ್ಟಿ ಅವರು ಎಲ್ಲರೂ ಬಂದಿದ್ದಾರೆ, ವೇದಿಕೆಗೆ ಮಾತಾಡಿದ್ದಾರೆ. ಮತ್ತು ನಮ್ಮ ದನಿಗಳು ಕಾರ್ಯಕ್ರಮದ ಅಧ್ಯಕ್ಷೆ ವಹಿಸಿದ್ರು ಸಾಯಂಕಾಲದ ಸಭೆಯಲ್ಲಿ ಅವರು. ಅಂತೂ ಈ ಕಾರ್ಯಕ್ರಮದ ಪರಿಪೂರ್ಣವಾಗಿ, ಅಂದರೆ ಎಲ್ಲರಿಗೂ ಧೈರ್ಯ ಏನು ಅಂತ ಹೇಳಿದರೆ, ಮಾಡಿದ್ರೆ ಏನು ತೊಂದರೆ ಇಲ್ಲ, ಅಂದರೆ ಶಾಂಭಟ್ರಿದ್ದಾರೆ ಅಂತ. ಅಂದರೆ ನನ್ನ ದನಿಗಳು ಯಾರನ್ನು ಕೈ ಬಿಡಲು, ಅಂದರೆ ಯಾರನ್ನಾದ್ರೂ ಅಷ್ಟೇ, ನನ್ನನ್ನಂತಲ್ಲ, ಅಂತೂ ನನ್ನನ್ನಂತ ಅವರ ಊರಿನವ, ಅವರ ಮೇಳದ ಕಲಾವಿದ ಮತ್ತು ಅವರ ಪ್ರೀತಿಯ ಕಲಾವಿದ. ಆದ ಕಾರಣ ಆ ಒಂದು ನಿರ್ಧಾರದಿಂದ ಅದ್ಭುತವಾಗಿ, ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಅದ್ಭುತವಾಗಿ ಅಂದರೆ ನಾನು ಎಣಿಸಿದಕ್ಕಿಂತಲೂ ಈ ಕಾರ್ಯಕ್ರಮ ಅದ್ಭುತವಾಗಿ ಅಲ್ಲಿ ಮೂಡಿ ಬಂದಿದೆ. ಅದಕ್ಕೆ ನಾನು ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಅಂದರೆ ಹೆಸರು ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು, ಒಬ್ಬರ ಹೆಸರು ಬಿಟ್ಟು ಹೋಗ್ಬೋದು. ಅದಕ್ಕೆ ಈ ಮೂಲಕ ಅವರ ಹತ್ರ ಕೇಳಿಕೊಳ್ಳುವುದು, ಯಾರು ಬೇಸರ ಮಾಡಲಿಕ್ಕಿಲ್ಲ. ಎಲ್ಲರಿಗೂ ನಾನು ಧನ್ಯವಾದವನ್ನು ಈ ಮುಖೇನವಾಗಿ ಸಮರ್ಪಿಸ್ತೇನೆ. ಸರ್, ಈಗ ಕಲಾ ಪೋಷಕ ಟಿ ಶಾಂಭಟ್ರವರು ನಿಮ್ಗೆ ಒಂದು ನಿಮ್ಮ ಯಕ್ಷ ಪಯಣಕ್ಕೆ ನೀಡಿದಂತಹ ಸಲಹೆ, ಅದ್ರ ಬಗ್ಗೆ ಹೇಳೋದು? ಅಲ್ಲ, ನಾನು ಈ ಕಲಾವಿದನಾಗಿ ನನ್ನನ್ನು ಮಾಡಿದ್ದೇ ಶಾಂಭಟ್ರು. ಅದೇ ಇಲ್ಲದಿದ್ರೆ ಹೇಳ್ತಿದ್ದಲ್ಲ, ಅವತ್ತೇ ನಾನು ಹೋಗಿ, ನಾನು ಎಲ್ಲಿಯೇ ಇರ್ತಿದ್ದೆ ಹೊತ್ತು, ನಾನು ಯಕ್ಷಗಾನ ಫೀಲ್ಡ್ ಅಲ್ಲಿ ಇರ್ತಿರ್ಲಿಲ್ಲ. ಮಾತ್ರ ಅಲ್ಲ, ಅಲ್ಲಿಂದ ಅವರೊಂದು ಮಾತು ಹೇಳಿದ್ರು ನೋಡಿ, ನೀವು ಹೋಗಿ ನಿಮ್ಗೆ ಅಲ್ಲಿ ಕೊಟ್ಟದನ್ನು ತಗೊಳ್ಳಿ, ಮತ್ತೆ ಏನಿದ್ರು ನಾನಿದ್ದೇನೆ ಅಂತ. ಆ ನಾನಿದ್ದೇನೆ ಅಂತ ಹೇಳುವ ಮಾತು ಅವತ್ತಿನಿಂದ ಇವತ್ತಿನವರೆಗೆ ಅವರು ಉಳಿಸಿಕೊಂಡಿದ್ದಾರೆ. ನನಗೆ ಆದರೆ ನಾನು ಕಂಡ ಕನಸುಗಳು ಎಲ್ಲ ಇತ್ತು ತುಂಬ, ಹೀಗೆ ಇರಬೇಕು, ಹೀಗೆ ಆಗಬೇಕು, ಒಂದು ಹೀಗೆ ಅಂದರೆ ವ್ಯವಸ್ಥೆ ಹೀಗಿರಬೇಕು, ಎಲ್ಲವನ್ನು ಮಾಡುವಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅವರು. ಎಲ್ಲ ಅವರ ಸಹಕಾರದಿಂದ ಈ ರೀತಿ ಒಳ್ಳೆಯ ಬದುಕು, ಒಳ್ಳೆಯ ಏನಂದರೆ ಒಂದು ನಿಶ್ಚಿಂತೆಯ ಜೀವನ ನಡೆಸ್ತಾ ಇದ್ದೇನೆ ಮನೆಯಲ್ಲಿ. ಒಳ್ಳೆಯ ಸಂಸಾರ ಮನೆಯಲ್ಲಿ, ಸಣ್ಣ ಪುಟ್ಟ ನಮ್ಮ ಸಂಸಾರ ಒಂದು ಮನೆಯಲ್ಲಿ, ಒಳ್ಳೆಯ ಒಂದು ಇರುವುದಕ್ಕೆ ಒಂದು ಚಿಕ್ಕದಾದರೂ ಚೊಕ್ಕದಾದ ಮನೆ, ಜೀವನಕ್ಕೆ ಈ ಉದ್ಯೋಗ. ಆದ ಕಾರಣ ನೆಮ್ಮದಿಯಿಂದ, ಇದಕ್ಕೆಲ್ಲ ಅನುಗ್ರಹ ಅವರದ್ದೇ, ಅವರ ಆಶೀರ್ವಾದ ಮತ್ತು ಅವರ ಪ್ರೀತಿ ವಾತ್ಸಲ್ಯ. ಸರ್, ಈಗ ನಿಮ್ಮ ಅಭಿಮನ್ಯು ವೇಷವನ್ನ ಕಂಡಾಗ ಯಕ್ಷಗಾನದಲ್ಲಿ ಕುಣಿತ ಒಂದು ಪ್ರಾಮುಖ್ಯ ಅಲ್ಲದೆ ಭಾವನೆ ಕೂಡ ಮುಖ್ಯ ಆಗ್ತದೆ ಅನ್ನುವಂಥದ್ದು. ಈ ಒಂದು ಯಕ್ಷಗಾನದಲ್ಲಿ ಕುಣಿತ ಅಲ್ಲದೆ ಈ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವುದು ಎಷ್ಟು ಇದು ಇರ್ತದೆ ಅನ್ನುವಂಥದ್ದು ತುಂಬಾ ಅದು ಮುಖ್ಯವಾದ ವಿಷಯ. ಯಾಕೆಂತ ಹೇಳಿದ್ರೆ, ಅಭಿಮನ್ಯು ಅಂತ ಹೇಳಿದ್ರೆ ಎಲ್ಲರ ತಲೆಯಲ್ಲಿ ಮೊದಲೇ ಅಂದ್ರೆ ಹಾರುವುದು, ಕುಣಿಯುವುದು ಇಷ್ಟೇ ವೀರಾವೇಶ ಅಂತ, ವೀರರಸ ಪ್ರಧಾನವಾದದ್ದು ಅಭಿಮನ್ಯು ಅಂತ ಹೇಳಿಕೊಂಡ ಇದ್ರು. ಆದ್ರೆ ನಾನು ಅದನ್ನಂದ್ರೆ ನನ್ನದು ಅಂತಲ್ಲ ಒಂದು ಕಲ್ಪನೆ ಮಾಡಿಕೊಂಡೆ. ಕೆಲವು ನೋಡುವ ಯಾಕೆ ಅದು ಹೀಗೆ ಬಡಗಿನ ಒಂದು ಅಭಿಮನ್ಯು ನೋಡಿದ, ಕೆಲವು ಗೋಪಾಲಾಚಾರ್ಯದೆಲ್ಲ ಅದರಲ್ಲೆಲ್ಲ ವೀರವೇಷವೆಲ್ಲಲ್ಲ,
ಅದರಲ್ಲಿ ಅಲ್ಲಿ ಎಲ್ಲಿ ವೀರವೇಷ ತಗೊಳ್ತಾರೋ ತುಂಬ ಏನು 100-200 ಅವರು ಆಡ್ತಾರ. ಸುಭದ್ರೆ ಭಾಗವನ್ನು ಚಂದ ಮಾಡ್ತಾರೆ ಅವರು. ಅದನ್ನೆಲ್ಲ ತಗೊಂಡು ನೋಡಿ ಅದನ್ನು ಸ್ವಲ್ಪ ತಿರುಗಿಸಿ ತೆಂಕಿಗೆ ತಂದು ಇಲ್ಲಿ ಸುಭದ್ರ ಭಾಗವನ್ನು ಯಾಕೆ ಒಂದು ಸಭೆಯವರನ್ನು ಹಿಡಿದು ನಿಲ್ಲಿಸಿ ಒಂದು ಅವರು ಸಭೆಯವರು ಕೂಡ ಅದಕ್ಕೆ ಸ್ಪಂದಿಸಿ ಕೂಗುವಾಗ ಯಾಕೆ ಮಾಡಬಾರದು, ಇದನ್ನು ಆಲೋಚನೆ ಮಾಡಿ ನಾನು ಅಭಿಮನ್ಯಿಗೆ ಅಂದರೆ ಮೊದಲು ನಾನು ಗಟ್ಟಿಯಾಗಿಕೊಳ್ಬೇಕಲ್ಲ, ಅದಾದ ಮೇಲೆ ಅದರ ಪ್ರಯೋಗ ಮಾಡಿದೆ ರಂಗದಲ್ಲಿ. ಅದು ಈಗ ದಾಖಲೆಯಾಗಿ ಮುಂದುವರಿತಾ ಉಂಟು. ಈಗ ಯಾವುದು ನೋಡದಿದ್ದು ಸುಭದ್ರೆ ಭಾಗವನ್ನು ನೋಡಿಯೇ ನೋಡ್ತಾರೆ ಅಭಿಮನ್ಯು. ಈಗ ಮೊನ್ನೆ ಸಂಪಾಜಕೋತ್ಸವದಲ್ಲಿ ಹಾಗೆ ಅಭಿಮನ್ಯು ಮಾಡಿದ್ದೆ ನಾನು. ಸುಭದ್ರೆಯ ಭಾಗವನ್ನು ನೋಡಿ ಅದ್ಭುತವಾಗಿ ಎಲ್ಲರೂ ಮೆಚ್ಚಿದ್ದಾರೆ, ಎಲ್ಲರೂ ಒಂದು ಕಣ್ಣೀರು ಹಾಕಿ ಹೇಳಿದ್ದಾರೆ ಅದ್ಭುತವಾದ ಒಂದು ಸನ್ನಿವೇಶ ಅಂತ. ಹಾಗೆ ನೋಡಿ ಅದು ಚಿಂತನೆ ಮಾಡಿದರೆ ಅದೀಗ ನೋಡಿ ಈಗ ಎಲ್ಲಿ ಹೋಯ್ತು, ವೀರರಸ ಅಲ್ಲಲ್ಲ, ಈಗ ದುಃಖರಸ ಕರುಣರಸ ಎಲ್ಲವೂ ಮಾಡ್ಲಿಕ್ಕೆ ಆಗ್ತದೆ ಅಂತ. ಒಂದೇ ರಸದಲ್ಲಿ ಯಾವ ವೇಷವನ್ನು ಕಾಣಿಸಿಕೊಂಡ್ರೆ ಅದು ಎಷ್ಟು ಸಮಯ ಕಾಣಿಸಿಕೊಳ್ಬೋದು. ಅದಕ್ಕೆ ಈಗ ಕಳೆದ ವರ್ಷ ನೀವು ನೋಡಿದ್ದೀರ ಸಾಕೇತ ಸಾಮ್ರಾಜ್ಞಿ, ಈಗ ನಾನು ಕುಣಿಯುವ ಪುಂಡು ವೇಷ ಒಂದೇ ಒಂದು, ನನಗೆ ಕುಣಿಲಿಕ್ಕೆಲ್ಲ ಪ್ರವೇಶ ಕೂಡ ಇಲ್ಲ ಅದಕ್ಕೆ. ನನ್ನದು ಭರತನ ಪಾತ್ರ. ನಾನೇ ನೋಡಿ ನನ್ನ ದನಿಗಳು ನನ್ನನ್ನು ಕಲಾವಿದನಾಗಿ ಮಾಡುವುದು ಅಂತ ಹೇಳುವುದು. ಅದಕ್ಕೆ ನಾನು ದನಿಗಳ ಹತ್ರ ಹೇಳಿದ್ದೇನೆ ಸಾಧ್ಯವೇ ಇಲ್ಲ ಈ ವೇಷ ನನ್ನ ಹತ್ರ. ಅಂದರೆ ನನ್ನ ವೇಷ ಅಂದರೆ ಏನು, 4ನೇ ಕಾಲದಲ್ಲಿ ಪ್ರವೇಶ, ಏರು ಪದ್ಯ, ಕುಣಿಯುವುದು, ಶೃಂಗಾರ ರಸ, ಯುದ್ಧ, ಸಾಯುವುದು ಇದರಲ್ಲಿ ಇತ್ತು. ಅವರು ನನ್ನಲ್ಲಿ ಗುರುತಿಸಿದ್ರು ಅದನ್ನು. ಈ ಅಭಿಮನ್ಯು ಬಹುಶಃ ನೋಡಿ ಅದರಲ್ಲಿ ಇಷ್ಟಿಲ್ಲ, ನೋಡು ಇವನಲ್ಲಿ ಕರುಣಾರಸದ ಭರತ ಅಂದರೆ ಒಳ್ಳೆ ಕರುಣಾರಸದ ದುಃಖರಸದ ಒಂದು ಭಾವ ಅದು. ಅಂದರೆ ಭರತಾಗಮನದ ಭರತನಾಗೆ ಸ್ವಲ್ಪ ಇಲ್ಲಿ ಅದನ್ನು ಇದು ಮಾಡಿದ್ರು. ಇಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳಿ, ಇಲ್ಲ ನೀವು ಮಾಡಿ ನೋಡಿ, ಅದು ನೀವು ಮಾಡಿ ನೋಡಿ, ಮಾಡಿದ ಮೇಲೆ ನೀವು ಹೇಳ್ತೀರಿ ಓಹ್ ಒಳ್ಳೇದಾಗಿತ್ತು ಸರ್ ಇನ್ನು ಮಾಡ್ತೇನೆ ಅಂತ ಹೇಳ್ತೀರಿ ನೀವು ಅಂತ. ಮಾಡಿರ್ತೇನೆ ನಾನು ನಿಮ್ಮಲ್ಲಿ ಅಂತ ಹೇಳಿದರು. ಅವರ ಒತ್ತಾಯಕ್ಕೆ ನಾನು ಅದನ್ನು ಮಾಡಿದೆ. ಅದು ಕಳೆದ ತಿರುಗಾಟದಲ್ಲಿ ಅದ್ಭುತವಾದಂಥ ಒಂದು ಪ್ರಸಿದ್ಧಿಯನ್ನು ನನಗೆ ತಂದು ಕೊಟ್ಟಿದೆ. ಪ್ರತಿಯೊಬ್ಬರು ಮೆಚ್ಚಿದ್ದಾರೆ, ನಾನು ಕೂಡ ಆ ಪಾತ್ರವನ್ನು ಈಗ ಮೆಚ್ಚಿದ್ದೇನೆ. ಅಂದ್ರೆ ಅದು ಖಾಲಿ ದುಃಖರಸದಲ್ಲಿ ಏರು ಬದ್ದೆ ಇಲ್ಲ, ಅದಕ್ಕೆ ಏನಿರ್ಲಿಲ್ಲ. ದುಃಖ ರಾಮ ಭರತ ಈ ಒಂದು ಸನ್ನಿವೇಶದಲ್ಲಿ ಅಂತ ಒಂದು ರಂಗಭಟ್ರದ್ದು ರಾಮ ನೋಡಿ, ಅಂತ ಕಲಾವಿದರೆಲ್ಲ ಎದುರು ಬರುವಾಗ ನಮ್ಮ ಒಂದು ವೇಷವನ್ನು ನಾವು ಮೇಲೆ ಹಾಕಿದ್ರೆ ಅದರಿಂದ ದೊಡ್ಡ ಆತ್ಮತೃಪ್ತಿ ಅಂತದುಂಟು ನನಗೆ. ನಮ್ಮ ಮೇಳದಲ್ಲಿ ಅಷ್ಟೇ ರಂಗಭಟ್ರಾಗ್ಲಿ, ಪೆರುಮುದೇವರಾಗ್ಲಿ, ಶೆಟ್ಟಿಗಾರರಾಗ್ಲಿ, ಮೊದಲು ನಮ್ಮ ತೀರುವುದರಲ್ಲಿ ಅವರ ಎದುರಿನಲ್ಲೆಲ್ಲ ವೇಷ ಕಾಣಿಸಿಕೊಳ್ಳುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಅದು. ಈಗ ಉಪರಡ್ಕದವರು ಇದ್ದಾರೆ ನಮ್ಮ ಮೇಳದಲ್ಲಿ, ಮೊದಲು ಧರ್ಮಸ್ಥಳ ಮೇಳದಲ್ಲಿ, ಅವರ ಎದುರಿನಲ್ಲೆಲ್ಲ ಒಂದು ವೇಷವನ್ನು ನಾವು ಕಾಣಿಸಿಕೊಂಡು ಹೊರಗೆ ಬಂದರೆ ಅದಕ್ಕಿಂತ ದೊಡ್ಡ ತೃಪ್ತಿ ಬೇರೆ ಏನಿಲ್ಲ. ಕಾಣಿಸಿಕೊಳ್ಳಬೇಕು ಅಂತಿದ್ರೆ ಅದಕ್ಕೆ ಪ್ರೇಕ್ಷಕರ ಬೆಂಬಲ ಬೇಕು. ಖಂಡಿತ. ಯಾವುದಕ್ಕೂ ಪ್ರೇಕ್ಷಕರ ಬೆಂಬಲ ಇಲ್ಲ ಅಂತ ಹೇಳಿದ್ರೆ ಕಲಾವಿದನಿಗೂ ರಂಗದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರೇಕ್ಷಕರ ಬೆಂಬಲ ಎನ್ನುವುದು ಅದು ಕಲಾವಿದನಿಗೆ ಬೂಸ್ಟ್ ಇದ್ದಾಗೆ. ರಂಗಸ್ಥಳದಲ್ಲಿ ದುಡಿತಾ ಇರುವಾಗ ಪ್ರೇಕ್ಷಕರು ಅದಕ್ಕೆ ಅದನ್ನು ಮೆಚ್ಚಿಕೊಂಡ್ರೆ ಇನ್ನೂ ಕೆಲಸ ಆಯಾಸ ಮರೆತು ಹೋಗ್ತದೆ ಅಂತ. ತುಂಬ ಕೆಲಸ ಮಾಡುವಾಗಲೂ ಪ್ರೇಕ್ಷಕರು ಹೀಗಿದ್ರೆ ನಮಗೆ ಆಗ್ತದೆ ಸಾಕು ಅಂತ ಮತ್ತು ಹಿಂದೆ ಬರ್ತದೆ. ನಾನು ತಿಳ್ಕೊಂಡ ಮಟ್ಟಿಗೆ ಒಬ್ಬ ಕಲಾವಿದ ರಂಗ ಪ್ರವೇಶ ಮಾಡುವಾಗ ಒಬ್ಬ ಪ್ರೇಕ್ಷಕನಿಂದ ಆ ಕಲಾವಿದನಿಗೆ ಒಂದು ರೆಸ್ಪಾನ್ಸ್ ಸಿಕ್ಕಿತು ಅಂತಾದ್ರೆ ಅಮ್ಮ ಮತ್ತೆ ಮುಂದೆ ಹೋಗ್ತಾನೆ ವೇದಿಕೆಯಲ್ಲಿ. 1000 ಪ್ರೇಕ್ಷಕರಿದ್ರು ಒಂದು ಕಲಾವಿದ ಒಳ್ಳೆಯ ಪ್ರದರ್ಶನ ಕೊಡುವಾಗ ಅವರು ನೀರಸವಾಗಿದ್ದರೆ ಖಂಡಿತ ಅವನಿಂದ ವೇಷವನ್ನು ಮೇಲೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೇಕ್ಷಕರೇ ಮುಖ್ಯ. ನನಗೆ ಎಲ್ಲ ಪ್ರೇಕ್ಷಕರದ್ದು ಅಂತ ಬೆಂಬಲ ಸಿಕ್ಕಿದೆ. ಆದ ಕಾರಣ ಸ್ವಲ್ಪ ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ, ಇಷ್ಟರ ಮಟ್ಟಿಗೆ ಪ್ರಸಿದ್ಧಿಗೆ ಬಂದಿದ್ದೇನೆ. ಸರ್, ಈಗ ನಿಮ್ಮ ಒಂದು ಯಕ್ಷ ಪಯಣಕ್ಕೆ ಬೆಂಬಲವಾಗಿ ನಿಂತಹ ಬಾಳ ಸಂಗಾತಿಯ ಬಗ್ಗೆ ಹೇಳೋದಾದ್ರೆ, ಮಕ್ಕಳ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಬಾಳ ಸಂಗಾತಿ ಅಂತ ಹೇಳಿದ್ರೆ ನಾನು ಮದುವೆ ಆದ್ದು ಕಾಸರಗೋಡು ಕೂಡ್ಲಿನಿಂದ. ಅವರಲ್ಲಿ ಯಾರಿಗೆ ಯಕ್ಷಗಾನದ ಆಸಕ್ತಿ ಇಲ್ಲ. ಇವಳಿಗೆ ಯಕ್ಷಗಾನ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಇವಳ ತಾಯಿ ಯಕ್ಷಗಾನವನ್ನು ನೋಡ್ತಾ ಇದ್ರು, ನೋಡುವ ಒಂದು ಹವ್ಯಾಸ ಇತ್ತು ಅವರಿಗೆ. ಹಾಗೆ ಅವರು 5 ಮಂದಿ ಹೆಣ್ಣು ಮಕ್ಕಳು, ಇವಳು ಕೊನೆಯವಳು. ನಾನು ಹೆಣ್ಣು ಕೇಳಲಿಕ್ಕೆ ಹೋಗುವಾಗ ಅಂದ್ರೆ ಯಕ್ಷಗಾನ ಕಲಾವಿದರಿಗೆ ಒಂದು ಹೆಣ್ಣು ಕೊಡುವುದು ಅಂತ ಹೇಳಿದ್ರೆ ಹಾಗೆ ಇತ್ತಲ್ಲ ಅದು. ಅಂದ್ರೆ ನಾನು ಅವಾಗ ಎಡನೀರು ಈ ಸಂಪರ್ಕದಲ್ಲಿದ್ದೆ. ಇವಳ ತಂದೆಗೂ ಎಡನೀರಿನ ಸಂಪರ್ಕ ಸ್ವಲ್ಪ ಇತ್ತು ಸ್ವಾಮಿಗಳದ್ದು. ಮತ್ತೆ ಅಲ್ಲಿ ಇದರ ಬಗ್ಗೆ ವಿಮರ್ಶೆ ಅವರವರ ಈಗ ಯಕ್ಷಗಾನ ಅಂದ್ರೆ ನನ್ನನ್ನು ಇದನ್ನೆಲ್ಲ ಮೆಚ್ಚಿಕೊಂಡಿದ್ದಾರೆ ಅವರು. ಅಂದ್ರೆ ರೂಪ ಆಗ್ಲಿ ನೋಡ್ತಾರಲ್ಲ, ಅಂದ್ರೆ ಎಂಥದ್ದು ಯಕ್ಷಗಾನದಲ್ಲಿ ಆಟದಲ್ಲಿ ಇರುವುದು ಅಂತ ಹೇಳುವಾಗ ಬಹುಶಃ ಅವರ ತಾಯಿಂದಲೇ ಮತ್ತೆ ಅಲ್ಲಿ ಬೆಂಬಲ ಸಿಕ್ಕಿ ಮತ್ತೆ ಅವರವರೊಳಗೆ ಈಗ ಯಕ್ಷಗಾನ ಅಂದ್ರೆ ಹೀಗೆ ಉಂಟು ಈಗ ಅಂದ್ರೆ ಬೆಳೆದಿದ್ದಲ್ಲ, ಮೊದಲಿನಾಗ ಅಲ್ಲಲ್ಲ ಈಗ ಯಕ್ಷಗಾನ. ಈಗ ಇವಳನ್ನು ಮದುವೆ ಆಗೋ ಸಂದರ್ಭದಲ್ಲಿ ನಾನು ವ್ಯವಸ್ಥಿತವಾಗಿ ಇದ್ದೇನೆ, ಒಂದು ಒಳ್ಳೆ ಹೆಸರಿನಲ್ಲಿದ್ದೇನೆ ನಾನು ಆವಾಗ. ಈಗ ಒಪ್ಪಿಕೊಂಡು ಮದುವೆ ಆದ ಮೇಲೆ ಮನೆಗೆ ಬಂದಿದ್ದಾಳೆ. ಈಗಲೂ ಯಾವುದೇ ಇದಿಲ್ಲ ನಮ್ಮೊಳಗೆ. ಅಂದರೆ ಯಕ್ಷಗಾನಕ್ಕೆ ನಾನು ಎಲ್ಲಿಗೆ ಹೋಗಲಿ ಏನು ಮಾಡಲಿ ಯಾವ ಸಂಪೂರ್ಣವಾದ ಬೆಂಬಲ. 2 ಮಕ್ಕಳು, ಒಬ್ಬ ಮಗ, ಒಬ್ಳು ಮಗಳು. ಮಗಳಿಗೆ ಆಸಕ್ತಿ ಉಂಟು ಯಕ್ಷಗಾನ ನೋಡುದು ಇದು. ಆದರೆ ಏನು ಕರ್ಕೊಂಡು ಬರಬೇಕಾದ್ರೆ ನಾನು ಬರಬೇಕಲ್ಲ, ನಾನು ತಿರುಗಾಟದಲ್ಲಿ ಇರ್ತೇನೆ ಹೀಗೆ. ಅದಕ್ಕೆ ಮತ್ತೆ ಆಲೋಚನೆ ಮಾಡಿದೆ ನೋಡು ಸ್ವಲ್ಪ ಕಳೀಲಿ ಅಂತ. ಈಗ ನೋಡುವಾಗ ಮಗ ಕಬಡ್ಡಿ ಪ್ಲೇಯರ್ ಆಗಿ
ಇದಾಗಿದ್ದಾನೆ ಅವ. ಹಾಗೆ ಶಾಲೆ ಇದರಲ್ಲಿ ಈಗ ಇಲ್ಲಿ ಮೊನ್ನೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಪ್ರದರ್ಶನ ಕೊಡುವಲ್ಲಿವರೆಗೂ ಹೋಗಿದ್ದಾನೆ. ಅದರಲ್ಲಿ ಆಸಕ್ತಿ ಅವನಿಗೆ, ಕ್ರೀಡೆಯಲ್ಲಿ. ನನ್ನ ಮಗಳಿಗೆ ಕುಣಿತ, ಡ್ಯಾನ್ಸ್ ಇದರಲ್ಲೆಲ್ಲ ಆಸಕ್ತಿ ಉಂಟು. ಅದಕ್ಕೆ ಭರತನಾಟ್ಯಕ್ಕೆ ಅವಳನ್ನು ಸೇರಿಸಿದ್ದೇನೆ. ಈಗ ಆಯಿತು 3 ವರ್ಷ ಆಯಿತು ಸೇರಿ ಅವಳು. ಹಾಗೆ ಅದರಲ್ಲಿ ಮುಂದುವರಿತಾ ಇದ್ದಾಳೆ. ಯಕ್ಷಗಾನ ಈಗ ಮೊಬೈಲಲ್ಲಿ ಟಿವಿಯಲ್ಲೆಲ್ಲ ಬಂದರೆ ಮಗಳು ನೋಡ್ತಾಳೆ, ಅಲ್ಲ ಇವರು ನೋಡ್ತಾರೆ. ಆದರೆ ಇವರಿಗೆ ಅದು ಏನು ಅಷ್ಟು. ಮತ್ತೆ ನಾನೇ ಅವಳ ಹತ್ರ, ನನ್ನ ಮಿಸ್ಸಸ್ ಹತ್ರ ಯಕ್ಷಗಾನ ಅಂದರೆ ಹೀಗೆ, ಅಂದರೆ ಕಲಾವಿದರು ನೋಡು ಅವರು ಹೀಗೆ ಅಂತ ಮಾತಾಡಿ ಈಗ ಸ್ವಲ್ಪ ಯಕ್ಷಗಾನ ಅಂತಂದರೆ ಏನು ಅಂತ, ಯಕ್ಷಗಾನ ಅಂದರೆ ಏನು ಅಂತ ಸರಿ ಅರ್ಥ ಆಗೋಲ್ಲರಿಗೆ ಗೊತ್ತುಂಟು. ಅದರ ಆಸಕ್ತಿ ಅಂತ ನೋಡಲೇಬೇಕು ಅನ್ನೋ ಆಸಕ್ತಿ ಈಗ ಇನ್ನೂ ಬರಲಿಲ್ಲ. ಸರ್, ಈಗ ಯಕ್ಷಗಾನದಲ್ಲಿ ಪುಂಡು ವೇಷ ಮಾಡುವಾಗ ಇರ್ಬೇಕಾದಂತಹ ಒಂದು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೇಗಿರ್ಬೇಕು ಅಂತ? ಖಂಡಿತ ದೈಹಿಕವಾಗಿ ಬಹಳ ಮುಖ್ಯ. ಆರೋಗ್ಯವನ್ನು ಉಳಿಸಿಕೊಂಡಿರ್ಬೇಕು. ಅಂದ್ರೆ ಶರೀರದಲ್ಲಿ ಶಾರೀರಿಕವಾಗಿ ಗಟ್ಟಿರ್ಬೇಕು ಅವ, ಇಲ್ಲದಿದ್ರೆ ಸಾಧ್ಯ ಇಲ್ಲ ಪುಂಡು ವೇಷ ಮಾಡ್ಲಿಕ್ಕೆ. ಮತ್ತೆ ಮಾನಸಿಕವಾಗಿ ಅವ ದೃಢನಾಗಿರ್ಬೇಕು, ಇಲ್ಲದಿದ್ರೆ ಕಷ್ಟ. ಅಂದ್ರೆ ಅಷ್ಟು ಕುಣಿದು ಮತ್ತೆ ಅಷ್ಟು ನಿರಾಳವಾಗಿ ಮಾತಾಡಬೇಕು. ಕುಣಿದು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ಆ ವೇಷ ಹೋಯ್ತು. ಆವಾಗ ಆಲೋಚನೆ ಮಾಡಬೇಕು, ನಾನು ಎಷ್ಟು ಕುಣಿದ್ರೆ ಹೇಗೆ ಮಾತಾಡ್ಬೋದು, ಅದನ್ನು ಆ ಇತಿಮಿತಿ ನೋಡಿಕೊಂಡು ವೇಷ ಮಾಡಬೇಕು. ಮತ್ತು ರೂಪವೂ ಬೇಕು. ಎಲ್ಲರಿಗೂ ಪುಂಡು ವೇಷ ಅದು ಹೇಳಿದೆ ಯಕ್ಷಗಾನದಲ್ಲಿ ವರ ಅದೊಂದು. ಈಗ ನನ್ನನ್ನು ಶ್ರೀವೇಷ ಮಾಡ್ಲಿಕ್ಕೆ ಹೇಳಿದ್ರೆ ಅದನ್ನು ಯಾರು ನೋಡ್ಲಿಕ್ಕಿಲ್ಲ. ನಾನು ಪುಂಡು ವೇಷ ಮಾಡಿದ್ರೆ ಅದನ್ನು ಎಲ್ಲರೂ ನೋಡ್ತಾರೆ. ಒಬ್ಬೊಬ್ರು ಒಂದೊಂದು ಕ್ಷೇತ್ರಕ್ಕೆ ಅಂತ ದೇವರೇ ಒಂದು ಈ ಕಲಾ ಮಾತೆ ಮಡಿಲಿಗೆ ಹಾಕಿದ್ದು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಶ್ರೀಧರ ಭಂಡಾರಿ ಅವ್ರು ನೋಡಿ, ಅಭಿಮನ್ಯು ಮಾಡ್ಲಿಕ್ಕೆ ಅಂತೇಳಿ ಹುಟ್ಟಿದ್ದು ಅಂತ ಲೆಕ್ಕ. ಗೊತ್ತಾಯ್ತು ನಿಮಗೆ? ಅಂಥದ್ದು ಅದು ದೇವರು ಒಬ್ಬೊಬ್ಬರನ್ನು ಒಂದೊಂದು ಇದಕ್ಕೆ ಬಿಟ್ಟ. ನಾವು ಅದನ್ನು ತಿರುಗಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿಗೆ ಬರ್ತೇವೆ ಅಂತ. ಅದು ನೋಡಿ, ಈ ಬಹುಶಃ ಈ ಒಂದು ದೇಹ, ನನ್ನ ಈ ದೇಹ ಪ್ರಕೃತಿಗೆ ಅಥವಾ ನನ್ನ ಈ ಆಯಕ್ಕೆ ನೋಡಿ, ನಾನು ಪುಂಡು ವೇಷದ ಒಟ್ಟಿಗೆ ಬಂದಿದ್ದೇನೆ, ಅದಕ್ಕೆ ಸರಿ ಉಂಟಿದು. ಗೊತ್ತಾಯ್ತು ನಿಮಗೆ? ಶ್ರೀವೇಷಕ್ಕೆ ಹಾಕಿ ಒಂದು ದಪ್ಪ ಆಗಿರ್ಬೋದು ಅಥವಾ ಈ ರೂಪ ಆಗಿರ್ಲಿಕ್ಕಿಲ್ಲ, ಹೀಗಾಗ್ತದೆ ಅಂತ. ಪುಂಡು ವೇಷಕ್ಕೆ ಈ ರೂಪ ಆಗ್ತದೆ. ಹಾಗೆ ಕೆಲವು ಒಳ್ಳೆ ಶ್ರೀವೇಷಧಾರಿಗಳಿಗೆ ಪುಂಡು ವೇಷ ಆಗೋದಿಲ್ಲ. ಅದು ಇದು ಎರಡನ್ನೂ ಮಾಡದವರಿಗೆ ಕಿರೀಟ ವೇಷ ಆಗೋದಿಲ್ಲ, ಕಿರೀಟ ವೇಷ ಮಾಡಿದವರಿಗೆ ಪುಂಡು ವೇಷ ಮಾಡ್ಲಿಕ್ಕೆ ಈಗೆಲ್ಲ ಇರ್ತದೆ ಅಂತ. ಆದ್ರೆ ಯಕ್ಷಗಾನದಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಬಾಲಗೋಪಾಲ ಆಯ್ತು, ಶ್ರೀವೇಷ, ಪುಂಡು ವೇಷ, 1ನೇ ಪುಂಡು ವೇಷ, ಮತ್ತೆ ಕಿರೀಟಕ್ಕೆ ಹೋಗ್ಬೇಕು ಅಂತ ಲೆಕ್ಕ. ಕಿರೀಟಕ್ಕೆ ಹೋಗುವಂತ ಕಲಾವಿದರು ಈಗ ಬಹಳ ಕಡಿಮೆ, ಕೆಲವರು ಬದಲಾಗಿದೆ. ಈಗ ಬದಲಾಗಿದೆ. ಕೆಲವರು ಪುಂಡು ವೇಷದಲ್ಲೇ ಯಕ್ಷಗಾನವನ್ನು ನಿಲ್ಲಿಸ್ತಾರೆ, ನಿವೃತ್ತಿ ಆಗ್ತಾರೆ. ಕೆಲವರು ಪುಂಡು ವೇಷ ಮಾಡದೆ ಬರೀ ಕಿರೀಟ ವೇಷದಲ್ಲೇ ಇದ್ದು ನಿವೃತ್ತಿ ಆಗ್ತಾರೆ. ಕೆಲವರು ಶ್ರೀವೇಷದಲ್ಲೇ ನಿವೃತ್ತಿ, ಹೀಗೆಲ್ಲ ಉಂಟು. ಸರ್, ಈಗ ಕಡೆಯದಾಗಿ ಮುಂಬರುವ ಯಕ್ಷಗಾನ ಕಲಾವಿದರಿಗೆ, ಯುವ ಕಲಾವಿದರಿಗೆ ಆಗಿರ್ಬೋದು, ಯಾವ ರೀತಿಯಾದ ಒಂದು ಸಂದೇಶವನ್ನು ನೀಡ್ತೀರಾ ಅಂತ? ಅಲ್ಲ, ಈಗ ಯಕ್ಷಗಾನಕ್ಕೆ ಅಪಾರವಾದ ಬೇಡಿಕೆ ಉಂಟು. ಯಕ್ಷಗಾನ ಕಲೆ ಬೆಳೀತಾ ಉಂಟು, ಜೊತೆಗೆ ಕಲಾವಿದರು ಬೆಳೀತಾ ಇದ್ದಾರೆ. ನಾನು ಹೇಳುದಿದ್ರೆ ಯಕ್ಷಗಾನದಲ್ಲಿ ಇದ್ದಷ್ಟು ಈಗ ವರ್ತಮಾನದಲ್ಲಿ ಸಂಪಾದನೆ ಬೇರೆ ಯಾವುದರಲ್ಲಿ ಇರ್ಲಿಕ್ಕಿಲ್ಲ. ಸಂಪಾದನೆ ಮಾಡುವವನಿಗೆ ಆ ತಾಳ್ಮೆ, ಪ್ರಯತ್ನ ಇದ್ದವನಿಗೆ ಅದ್ಭುತವಾದಂತಹ ಸಂಪಾದನೆ ಉಂಟು. ಹಾಗೆ ಅಂತೇಳಿ ಈಗಿನ ಜನರೇಷನಲ್ಲಿ ಅದೊಂದು ರೀತಿ ಒಳ್ಳೆ ಬೆಳವಣಿಗೆ. ಬೇರೆ ಉದ್ಯೋಗದಲ್ಲಿ ಇದ್ದುಕೊಂಡು ಹವ್ಯಾಸಿಗಳಾಗಿ ಯಕ್ಷಗಾನ ಮಾಡ್ತಾರೆ, ಅಥವಾ ಹಗಲು ಬೇರೆ ಕೆಲಸ ಮಾಡಿ ಮೇಳಕ್ಕೆ, ಅದೆಲ್ಲ ಒಳ್ಳೆಯ ಬೆಳವಣಿಗೆ. ಆದರೆ ಕಲಿಯುವಂಥ ಮಕ್ಕಳಿಗೆ ನಾನು ಹೇಳುದೇನೆಂದರೆ, ನಾನು ಹೇಳಿದಲ್ಲ ಅವಾಗಲೇ, ಯಕ್ಷಗಾನವನ್ನು ಅವರು ನಿಜವಾಗಿ ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ ಅಂತ ಆದರೆ ಅವರ ಮೂಲ ಪಾಠವನ್ನು ಕಲೀಲೇಬೇಕು. ಯಾಕಂದ್ರೆ ಈಗ ಒಂದು ವೇಷ ಮಾಡಿದ್ದು ನಾಳೆ ಮರ್ತು ಹೋಗ್ತದೆ. ಅದು ಆ ಮೂಲ ಪಾಠದಿಂದ ಕಲಿತ್ರೆ ಅದು ಸಾಯುವಲ್ಲಿವರೆಗೆ ಅದು ಮರ್ತು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮಾತ್ರವಲ್ಲ, ಅವನ ಕಾಲನದು ಈಗ ನನಗೇನೆ ಹೇಳಿದೆ ನೋಡಿ, ಕಲಿಸಲಿಕ್ಕೆ ತಾಳ್ಮೆ ಇಲ್ಲ ಅಂತ. ಒಂದ್ ವೇಳೆ ಆ ಮೂಲ ಪಾಠ ಕಲಿತ ವ್ಯಕ್ತಿಯಲ್ಲಿ ಒಬ್ಬನ ಹತ್ರ ತಾಳ್ಮೆ, ಇನ್ನೊಬ್ಬರಿಗೆ ಕಲಿಸಬೇಕು ಅನ್ನೋ ಅಪೇಕ್ಷೆ ಇದ್ರೆ ಅವನಿಗೆ ಆ ಮೂಲ ಪಾಠ ಬೇಕಾಗ್ತದೆ. ಅದು ಅವನಿಗೆ ಪ್ರಯೋಜನಕ್ಕೆ ಬರ್ತದೆ ಅಂತ ಕೊನೆಗೆ. ಹಾಗೆ ಯೂಟ್ಯೂಬ್ ನೋಡಿಕೊಂಡು ವೇಷ ಮಾಡುವುದು, ಈಗ ಯೂಟ್ಯೂಬ್ನಲ್ಲಿ ನೋಡಿ ಕೆಲವರು ವೇಷ ಮಾಡ್ತಾರೆ. ಅವರಿಗೊಂದು ಮಾತು ಹೇಳ್ತಾನೆ, ಈಗ ನನ್ನ ವೇಷ ಇವತ್ತು ಒಂದು ಯೂಟ್ಯೂಬ್ನಲ್ಲಿ ಬಂತು, ಅದು ಎಲ್ಲಿಯೋ ಒಂದು ಕಡೆಯಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಆ ದಿನ ಪಾತ್ರ ಮಾಡುವಾಗ ನಾನು ಏನೋ ಒಂದು ಸ್ಥಿತಿಯಲ್ಲಿದ್ದೆ, ಅಥವಾ ನಾನು ಅನಾರೋಗ್ಯದಲ್ಲಿದ್ದೆ, ಅಥವಾ ಮಾನಸಿಕವಾಗಿ ನನಗೆ ಏನೂ ಇಲ್ಲ, ಅವತ್ತು ಏನೋ ವೇಷ ಚಂದ ಮಾಡಲಿಲ್ಲ. ಆ ವೇಷ ಅದಕ್ಕಿಂತ ಚಂದ ನಾನು ಮಾಡಿದ್ದೆಷ್ಟೋ ಉಂಟು. ಈ ನೋಡಿದವ ಇದನ್ನು ನೋಡಿ ವೇಷ ಮಾಡಿದ, ಅಂದರೆ ದಿವಾಕರಣ್ಣ ಹೀಗೆ ಮಾಡಿದ್ದು ಅಂತ. ನಾನು ಅವತ್ತು ಯಾಕೆ ಅದನ್ನು ಹಾಗೆ ಮಾಡಿದ್ದೇನೆ ಅಂತ ಗೊತ್ತುಂಟು ಅವನಿಗೆ. ಅದನ್ನೇ ಅವ ಅನುಸರಿಸಿದರೆ ತಪ್ಪಲ್ವ ಅದು. ಈಗ ಒಂದು ನಮ್ಮ ಯಾವುದೇ ಒಂದು ವಿಡಿಯೋ ಕ್ಲಿಪ್ಸ್ ಬಂದರೆ ಅದು ಯಾವಾಗದ್ದು, ಅಥವಾ ನಾವು ಕಲೀಲಿಕ್ಕಾಗಿಯೇ ಮಾಡಿದ್ದ ಇದು ಅಂತ ನೋಡ್ಬೇಕಲ್ವಾ. ಕಲೀಲಿಕ್ಕಾಗಿಯೇ ಮಾಡಿದ್ದು ಎಲ್ಲಿ ಇರುವುದಿಲ್ಲ ಅಲ್ಲ ಅದು ಲಿಂಕ್. ಅದನ್ನೇ ಹೇಳೋದು. ಆವಾಗ ಏನು ಮಾಡಬೇಕು, ನಿರಂತರ ಆಟ ನೋಡಬೇಕು. ಈಗ ನನ್ನಾಗಿ ವೇಷ ಮಾಡಬೇಕಿದ್ರೆ ನನ್ನ ಎಲ್ಲಿ ಎಲ್ಲ ವೇಷ ಆಗ್ತದೆ ಅದನ್ನು ನೋಡಬೇಕು ಅಂತ, ದೂರದಲ್ಲಿ ಪ್ರತ್ಯಕ್ಷವಾಗಿ ನೋಡಬೇಕು. ಆವಾಗ ಗೊತ್ತಾಗ್ತದೆ, ನಿನ್ನೆ ಅವ್ರು ಹಾಗೆ ಮಾಡಿದ್ರು, ಇವತ್ತು ಹೀಗೆ ಮಾಡಿದ್ರೆ ಯಾಕೆ. ಆಗ ಅವನ ತಲೆಯಲ್ಲಿ ಹೋಗ್ತವೆ, ಬಹುಶಃ ನಿನ್ನೆ ಅವ್ರಿಗೆ ಹೀಗಾಗಿರಬೇಕು, ಹೀಗಾದ್ರೆ ಹೀಗಾಗ್ತದೆ. ಸರಿಯಾಗಿ ನೋಡಿದರೆ ನಾನು ಯಕ್ಷಗಾನದಲ್ಲಿ ಓದಿ ಕಲ್ತದ್ದು ಇದು ಯಾವುದಿನ ನೋಡಿಯೇ ಕಲ್ತದ್ದು. ನಾನು ಅದೇ ಹೇಳಿದಲ್ಲ, ಧರ್ಮಸ್ಥಳ ಮೇಳದಲ್ಲಿ 10 ವರ್ಷ ನಾನು ನೋಡಿ 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 ಕಲ್ತದ್ದು ಬಿಟ್ಟರೆ ಯಾವ ಪುಸ್ತಕ ಓದಿಯೂ ಇಷ್ಟು ಮಾತಾಡೋದಲ್ಲ ಇದಲ್ಲ.
ನೋಡಿದಷ್ಟು ಯಕ್ಷಗಾನದಲ್ಲಿ ಬೇಗ ಬರುವ ವಿದ್ಯೆ ಬೇರೆ ಯಾವುದಿಲ್ಲ. ಯಕ್ಷಗಾನ ಅದ್ಭುತ. ನೋಡಿದರೆ ಸರಿಯಾಗಿ ನಾವು ನೋಡಿ ಒಮ್ಮೆ ಕೇಳಿದೆವು ಅಂತಾದರೆ ನಮ್ಮ ಮನಸ್ಸಿನಲ್ಲಿ ಅದು ಕೂತುಕೊಳ್ತದೆ. ಅಷ್ಟು ಸಾಕು ಯಕ್ಷಗಾನದಲ್ಲಿ ವೇಷ ಮಾಡಲಿಕ್ಕೆ. ಖಂಡಿತ. ನಾನು ಹಾಗೇ ಕಲಿತವ. ಅದಕ್ಕೆ ಹೇಳುವುದು, ಯಕ್ಷಗಾನ ನೋಡಿ, ಇನ್ನು ಬರುವ ಮಕ್ಕಳು ಆಗಲಿ ಯಾರೇ ಆಗಲಿ, ಸಣ್ಣ ಮಕ್ಕಳು ಯಕ್ಷಗಾನ ನೋಡಿ ಕಲಿಬೇಕು. ಯಕ್ಷಗಾನ ನೋಡಬೇಕು, ಮತ್ತು ಈ ಮೂಲ ಪಾಠವನ್ನು ನಾಟ್ಯ ಕಲಿಬೇಕು ಯಾರ ಹತ್ರ. ಅದು ಆವಾಗ ಸಮರ್ಥನಾಗಿ ಕಲಾವಿದನಾಗುವುದಕ್ಕೆ ಸಾಧ್ಯ. ಮತ್ತು ಖಾಲಿ ಇದೊಂದು ಯಾವುದಾದ್ರೂ ವಿಡಿಯೋ ನೋಡಿ ಒಂದು ವೇಷ ಮಾಡಿ ಅವನ ವೇಷ ಆಗಿ ಅವನ ಸೀದಾ ಹೋಗುದೇ, ಒಂದು ದಿನಕ್ಕೆ ಸೀಮಿತ ಅಷ್ಟೇ. ಅದು ಒಂದು ವೇಷಕ್ಕೆ ಸೀಮಿತ. ಈಗ ಅದೇ ಹೇಳ್ತೇನೆ, ಒಂದು ಕ್ಲಿಪ್ಸ್ ನೋಡಿ, ಈಗ ಅಲ್ಲಿ ಒಂದು ಸುಭದ್ರೆ ಅಲ್ಲವೇ ಅಭಿಮನ್ಯು ದ್ರೋಣ ಅಂತ ಇಟ್ಟುಕೊಳ್ಳಿ. ಈಗ ನನ್ನದ್ದೇ ಅಭಿಮನ್ಯು, ಈಗ ಚೆನ್ನಪ್ಪ ಶೆಟ್ಟರ ದ್ರೋಣದ್ದು ವಿಡಿಯೋ ಉಂಟು, ಗೊತ್ತಾಯ್ತು. ನಾನು ಇದು ಅಭಿಮನ್ಯು ಮಾಡಿ ಚೆನ್ನಪ್ಪ ಶೆಟ್ಟರ ಹತ್ರ ಏನೋ ಮಾತಾಡ್ತಾ ಇರ್ತಾನೆ, ಅಂದರೆ ಬಾಲಕಲೆವ ಅವ್ರ ಹತ್ರ ಏನೋ ಪ್ರಶ್ನೆ ಮಾಡ್ತಾನೆ, ಅವರದಕ್ಕೆ ಏನೋ ಉತ್ತರ ಕೊಟ್ಟಿರ್ತಾರೆ. ಆ ಕ್ಲಿಪ್ಸನ್ನು ಯಾವುದೋ ಒಂದು ಹುಡುಗ ನೋಡಿ ಅವ ಅಭಿಮನ್ಯು ಮಾಡ್ತಾನೆ. ಅವತ್ತಲ್ಲಿ ಅವನ ಎದುರು ಇರುವುದಾರು ಚೆನ್ನಪ್ಪ ಶೆಟ್ಟರು ಇದ್ದಾರಾ? ಯಾರೋ ಇರುವುದು. ಇವ ನಾನು ಹೇಳಿದ್ದೇನೆ ಅವ್ರ ಹತ್ರ ಹೇಳ್ತಾನೆ. ಆಗ ಅವ್ರು ಏನು ಮಾಡ್ತಾರೆ, ಅವ್ರಿಗೇನು ಗೊತ್ತು ಯಾರದ್ದು ಸರಿ. ಅವರೊಂದು ಪ್ರಶ್ನೆ ಇವನ ಹತ್ರ ತಿರುಗಿ ಕೇಳಿದರೆ ಹೇಳಲಿಕ್ಕೆ ಗೊತ್ತಿರ್ಬೋದಾ? ನೋಡಿ ಅಲ್ಲಿ ವೇಷ ಏನಾಯಿತು. ಅದು ಹೇಳಿದ್ರು ಅಂತ. ಈಗ ಅಭಿಮನ್ಯುವಿನಲ್ಲಿ ನಾನು ಹೇಳಿರುವುದಿಲ್ಲ, ನನ್ನ ಅಪ್ಪ ಅರ್ಜುನ ಅಂತ ಎಲ್ಲಿ ಹೇಳಿರುವುದಿಲ್ಲ. ಅವ ಅಭಿಮನ್ಯು ಮಾಡಿ ಹೋಗುವಾಗ ಎದುರಿನ ದ್ರೋಣ ಎಲ್ಲಿಯಾದ್ರೂ ಇವನಿಗೆ ಗೊತ್ತಿಲ್ಲ ಅಂತೇಳಿ ನಿನ್ನ ಅಪ್ಪ ಯಾರು ಅಂತ ಕೇಳಿದರೆ, ಯಾಕಂದ್ರೆ ನನ್ನ ಅರ್ಥದಲ್ಲಿ ನಾನು ಹೇಳಿಲ್ಲ ಅಪ್ಪ ಅಂತ. ನನ್ನ ಹತ್ರ ಕೇಳಿದರೆ ನನಗೆ ಗೊತ್ತುಂಟು ಯಾರು ಅಂತ. ಇವನಿಗೆ ಗೊತ್ತಿದ್ರೆ ಆಯಿತು, ಗೊತ್ತಿಲ್ಲದಿದ್ದರೆ ಮೇಲೆ ಅಲ್ಲಿ ಹೋಯ್ತಲ್ಲ ಇವನ ಅಭಿಮನ್ಯು. ಅದಕ್ಕೆ ಹೇಳಿದ ಅದಲ್ಲ, ನೋಡಿ ಕಲಿಬೇಕು, ಸ್ವಲ್ಪ ಓದಿ ಸ್ವಲ್ಪ ಕೇಳಿ ಕಲಿತರೆ ಕಲಾವಿದರಾಗೋದಕ್ಕೆ ಬಹಳ ಸುಲಭ. ಅದು ಮಾಡಿ ಅಂತ ಹೇಳೋದಿಲ್ಲ ಕಲಾವಿದರಿಗೆ ನಾನು. ಮತ್ತು ಯೂಟ್ಯೂಬ್ ಇದರಲ್ಲಿ ನೋಡಬಾರ್ದು ಅಂತಲ್ಲ, ಅದು ಒಂದು ಮೂಲ ಆಗಿಟ್ಟುಕೊಳ್ಳಿ ಬೇಕಾದರೆ. ಅಂದರೆ ಒಂದು ಅರ್ಥಗಾರಿಕೆ ಸ್ವಲ್ಪ ಒಂದು 2-3 ಶಬ್ದ ಯಾವುದಾದ್ರೂ ಒಂದು ಒಳ್ಳೆ ಪಾಯಿಂಟ್ಗಳು ಸಿಗುವುದಿದ್ರೆ ಅದರಿಂದ, ಅಥವಾ ಯಾವುದಾದ್ರೂ ವಿಶೇಷವಾದ ಒಂದು ನಾಟ್ಯ ಇನ್ನೊಬ್ಬರನ್ನು ತಗೊಳ್ಳೋದು, ಪೂರ್ತಿ ಅದನ್ನೇ ನೋಡಿ ವೇಷ ಮಾಡಲಿಕ್ಕೆ ಬರಬಾರ್ದು. ಹಾಗೆ ಅದು ನನ್ನ ಅಭಿಪ್ರಾಯ. ಸರ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನ ಹಂಚಿಕೊಂಡು ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ನಿಮಗೂ ಅಭಿಮತ ಚಾನೆಲ್ನವರಿಗೆ ನಿಮಗೂ ಧನ್ಯವಾದಗಳು. ಧನ್ಯವಾದಗಳು. ಇದಾಗಿತ್ತು ದಿವಾಕರ ಸಂಪಾಜೆಯವರ ಯಕ್ಷ ಜೀವನದ ಅನುಭವದ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. ಸತಿಗೆ ಶೋಡ